ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ನೋಡಿ, ಇವಾಗ ಜುಲೈ 2 ಈಗ ಅಪ್ಕಮಿಂಗ್ ಜುಲೈ 2 ನೆಕ್ಸ್ಟ್ ವೀಕಲ್ಲಿ ಸೆಕೆಂಡ್ ಟೈಮ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದೆ. ಸೊ ಮ್ಯಾಥ್ಸ್ ಎಕ್ಸಾಮು ಜುಲೈ 2 ಅಂದಿದೆ. ಸೊ ಅದಕ್ಕೆ ಹೆಲ್ಪ್ ಆಗುವಂಥ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಮಾರ್ಚಲ್ಲಿ ನಡೆದಿರೋಂಥ ಮೇನ್ ಎಕ್ಸಾಮ್ ಇತ್ತಲ್ಲ, ಅದರಲ್ಲಿ ಬಂದಿರೋಂಥ ಕ್ವಶನನ್ನು ಅನಲೈಸಸ್ ಮಾಡ್ತಾಯಿದ್ದೀನಿ. ಸೊ ಇದು ನಿಮಗೆ ಇವಾಗ ಬರೋ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ನೋಡಿ, ಬರೀ ಕ್ವಶನ್ಸ್ ಅಷ್ಟೇ ಅಲ್ಲ, ಅದಕ್ಕೆ ರಿಲೇಟೆಡ್ ಮತ್ತು ಯಾವ ಥರ ಕ್ವಶನ್ ಬರ್ಬೋದು, ಪ್ರೊಬೆಬಿಲಿಟಿ. ಸೊ ಆ ಥರ ಕ್ವಶನನ್ನು ಇಟ್ಕೊಂಡ್ಬಿಟ್ಟು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ದ ಓನ್ಲಿ ವೇ ಟು ಡಿಸ್ಕವರ್ ದ ಲಿಮಿಟ್ಸ್ ಆಫ್ ದಿ ಪಾಸಿಬಲ್ ಈಸ್ ಟು ಗೋ ಬಿಯಾಂಡ್ ದೆಮ್ ಇನ್ ಟು ದ ಇಂಪಾಸಿಬಲ್ ಅಂತ. ಸೊ ನೋಡಿ, ಸಂಭವನೀಯ ಮಿತಿಗಳನ್ನು ಕಂಡುಹಿಡಿಯುವ ಏಕೈಕ ಮಾರ್ಗವೆಂದರೆ ಅವುಗಳನ್ನು ಮೀರಿ ಅಸಾಧ್ಯದ ಕಡೆಗೆ ಹೋಗುವುದು. ನೋಡಿ, ಯಾವುದೇ ಒಂದು ಸಂಗತಿಗಳಿರುತ್ತಲ್ಲ, ಅದು ಸಂಭವನೀಯ ಮಿತಿಗಳು, ಲಿಮಿಟ್ ಇರುತ್ತೆ. ಸೊ ಅದನ್ನು ಕಂಡುಹಿಡಿಬೇಕಂತಂದರೆ ನಾವೇನು ಮಾಡಬೇಕು, ಅಸಾಧ್ಯದ ಕಡೆ ಹೋಗಬೇಕು ಅಂತ. ಸೊ ಇಲ್ಲಿ ನೋಡಿ, ಸೆಕೆಂಡ್ PU ಮ್ಯಾಥಮೆಟಿಕ್ಸು ಕ್ವಶನ್ ಪೇಪರ್ 2024 ನೋಡಿ. ಸೊ 2024 ಫಸ್ಟ್ ಮೇನ್ ಎಕ್ಸಾಮ್ ಇತ್ತಲ್ಲ, ಸೊ ಆ ಕ್ವಶನ್ ಪೇಪರನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಪಾರ್ಟ್ ಎ ಇದೆ. ಸೊ ಪಾರ್ಟ್ ಎಲ್ಲಿ ಏನಿದೆ ನೋಡಿ, ಆನ್ಸರ್ ಆಲ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಇಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ, ಟೋಟಲ್ 50 ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ 1 ಮಾರ್ಕ್, ಈಚ್ ಕ್ವಶನ್ ಹ್ಯಾಸ್ 1 ಮಾರ್ಕ್. ಸೊ ಫಸ್ಟ್ ಕ್ವಶನ್ ನೋಡಿ, ಇಲ್ಲಿ ದ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 given by r is equal to 1, 1, 2, 2, 1, 2, 2, 3, 3, is. So option A reflexive, option B reflexive and symmetric, option C reflexive and transitive, option D symmetric and transitive ಅಂತ. ಸೊ ಅಲ್ಲಿ ನೋಡಿ ಏನಾಗುತ್ತೆ, ಇಲ್ಲಿ ಕೊಟ್ಟಿರೋದು 1, 1 ನೋಡಿ. ಫಸ್ಟ್ ನಾವೇನು ನೋಡೋಣ, ಇಲ್ಲಿ ರಿಫ್ಲೆಕ್ಸಿವ್ ಅಂದರೆ ಏನು, ಸಮೆಟ್ರಿಕ್ ಅಂದರೆ ಏನು, ಟ್ರಾನ್ಸಿಟಿವ್, ಮೂರನ್ನು ನೋಡಿದರೆ ನಮಗೆ ಐಡಿಯಾ ಬಂದುಬಿಡುತ್ತೆ ಯಾವ್ದು ಕರೆಕ್ಟ್ ಇದೆ ಅಂತ. ಸೊ ನೋಡಿ, ರಿಫ್ಲೆಕ್ಸಿವ್ ಏನಾಗಿರುತ್ತೆ ನಮಗೆ, ರಿಫ್ಲೆಕ್ಸಿವ್ ಬರೀ ಆನ್ಸರ್ ಅಷ್ಟೇ ನೋಡೋದಲ್ಲ, ಬೇರೆ ಇದು ಏನಕ್ಕೆ ಯಾವ್ದು ಆನ್ಸರ್ ರಾಂಗ್ ಇರುತ್ತಲ್ಲ ಅದಕ್ಕೆ ಯಾವ್ದು ಆನ್ಸರ್ ಬರುತ್ತೆ ಅಂತಲೂ ಗೊತ್ತಿರಬೇಕು. ರಿಫ್ಲೆಕ್ಸಿವ್ ಅಂತಂದರೆ ಇವಾಗ ನೋಡಿ ಯಾವ ಥರ ಇರಬೇಕಂದ್ರೆ A, A ಬಿಲಾಂಗ್ಸ್ ಟು R ಅಂತ. ಸೊ ನೋಡಿ, A ಬಿಲಾಂಗ್ಸ್ ಟು ಏನಾಗಿರುತ್ತೆ, X ಅಂತ, ಈ ಥರ. ಸೊ ಫಂಕ್ಷನ್ ತಗೊಂಡಾಗ ಅದೇ ಥರ ನೋಡಿ, ರಿಫ್ಲೆಕ್ಸಿವ್ ಏನಾಯಿತು ನಮಗೆ, ಸೇಮು ರಿಲೇಷನ್ ವಿತ್ ಇಟ್ ಸೆಲ್ಫ್ ಇರುತ್ತೆ, A, A. ಸೊ ಎಕ್ಸಾಂಪಲ್ ನಾನು ಏನು ತಗೋಬೋದು, 1, 1. ಸೊ ಇಲ್ಲಿ ರಿಲೇಷನ್ ಕೊಟ್ಟಿದ್ದಾನೆ. ಸೊ ಸೆಟ್ ಏನಿದೆ ನಮಗೆ ಇಲ್ಲಿ, ಸೆಟ್ A ಅಂತಂದರೆ 1, 2, 3 ಅಂತ ಕೊಟ್ಟಿರೋ ಸೆಟ್ ಇದು. ಸೊ ಇಲ್ಲಿ ರಿಲೇಷನ್ ಏನಿದೆ 1, 1. ಸೊ ನೋಡಿ, ರಿಫ್ಲೆಕ್ಸಿವ್ 1, 1, ದೆನ್ 2, 2, ದೆನ್ 3, 3. ದೀಸ್ ಆರ್ ದ ಬಿಲಾಂಗ್ಸ್ ಟು ಆರ್ ಇದೆ. ಸೊ ಏನಾಗಿರುತ್ತೆ ಇದು, ರಿಫ್ಲೆಕ್ಸಿವ್. ಆನ್ಸರ್ ಈಸ್ ಅ ರಿಫ್ಲೆಕ್ಸಿವ್. ಸೊ ಸಿಮೆಟ್ರಿಕ್ ಏನಕ್ಕಾಗೋದಿಲ್ಲ ಅಂತ ನೋಡಿ, ಸಿಮೆಟ್ರಿಕ್ ಏನಕ್ಕಾಗೋದಿಲ್ಲ ನೋಡಿ. ಸಿಮೆಟ್ರಿಕ್ ಏನಿದೆ ನಮಗೆ, A, B ಬಿಲಾಂಗ್ಸ್ ಟು ಆರ್. ಇಟ್ ಇಂಪ್ಲೈಸ್ B, A ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಸೊ ಫಾರ್ ಎವ್ರಿ A, B ಬಿಲಾಂಗ್ಸ್ ಟು ಏನಾಗಿರುತ್ತೆ ಇಲ್ಲಿ, X ಅಂತ. ಸೊ ನೋಡಿ ಏನಾಗುತ್ತೆ ಹಂಗಿದ್ರೆ ಇಲ್ಲಿ 1, 2 ಇದೆ. ಓಕೆ, 1, 2 ಈಸ್ ಬಿಲಾಂಗ್ಸ್ ಟು ಆರ್ ಇದೆ ಅಕಾರ್ಡಿಂಗ್ ಟು ದ ಕ್ವಶನ್ನು. ಬಟ್ 2, 1 ಈಸ್ ನಾಟ್ ಬಿಲಾಂಗ್ಸ್ ಟು ದಿ ಆರ್. ಸೊ ದಿಸ್ ಇಸ್ ನಾಟ್ ಸೆಮೆಟ್ರಿಕ್. ಸೊ ಅದೇ ಥರ ಟ್ರಾನ್ಸಿಟಿವ್ ಅಂತಂದರೆ, ಟ್ರಾನ್ಸಿಟಿವ್ ಏನಿರುತ್ತೆ ನೋಡಿ, A, B belongs to R and B, C belongs to R. It implies A, C belongs to R ಆಗಿರುತ್ತೆ. For every A, B, C belongs to ಏನಾಗಿರುತ್ತೆ, X. ಸೊ ಇಲ್ಲಿ ನೋಡಿ, ಕೊಟ್ಟಿರೋ ಎಕ್ಸಾಂಪಲ್ ತಗೊಂಡ್ರೆ ಏನಾಗುತ್ತೆ ಇಲ್ಲಿ, 1, 2 belongs to R. Okay, and 2, 3 belongs to R. But
1, 3 ಬರಬೇಕಿಲ್ಲಿ. ನಾಟ್ ಬಿಲಾಂಗ್ಸ್ ಟು ಆರ್. ಸೊ ದಿಸ್ ಇಸ್ ನಾಟ್ ಟ್ರಾನ್ಸಿಟಿವ್. ಸೊ ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಆರ್ ದ ಇನ್ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಇದೇ ಥರ ಸಿಮಿಲರ್ ಕ್ವಶನ್ ಬರುತ್ತೆ. ಇಲ್ಲಿ ರಿಫ್ಲೆಕ್ಸಿವ್ ಕೇಳಿದ್ದಾನೆ. ನೆಕ್ಸ್ಟಿಗೆ ಬರೋ ಎಕ್ಸಾಮಲ್ಲಿ ಸೆಮೆಟ್ರಿಕ್ ಅಥವಾ ಟ್ರಾನ್ಸಿಟಿವ್ ಯಾವುದಾದ್ರೂ ಒಂದನ್ನು ಕೇಳ್ಬೋದು. ಸೊ ನೋಡಿ ಇಲ್ಲಿ ನಮಗೆ ರಿಫ್ಲೆಕ್ಸಿವ್, ಸೆಮೆಟ್ರಿಕ್, ಟ್ರಾನ್ಸಿಟಿವ್ ಮೂರನ್ನು ಅಂದರೆ ಏನು ಅಂತ ಗೊತ್ತಿದ್ರೆ ನಾವು ಆನ್ಸರನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೋಡಿ ಸೊ ಈ ಥರ ಇಟ್ ಸೆಲ್ಫ್ ರಿಲೇಷನ್ ಇದ್ರೆ ಏನಾಗಿರುತ್ತದು ರಿಫ್ಲೆಕ್ಸಿವ್. ಸೊ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ಸೊ ಇವಾಗಿದ್ದಾಗಿದೆ ಏನಾಗಿರುತ್ತೆ ಸೆಮೆಟ್ರಿಕ್. ಬಟ್ ಇಲ್ಲಿ ನೋಡಿ ಕೊಟ್ಟಿರೋ ರಿಲೇಷನ್ 1, 2 ಇದೆ, ಬಟ್ 2, 1 ಈ ರಿಲೇಷನಲ್ಲಿ ಇಲ್ಲ. ಸೊ ದಿಸ್ ಇಸ್ ನಾಟ್ ಸೆಮೆಟ್ರಿಕ್. ಸೊ ಅದೇ ಥರ ಟ್ರಾನ್ಸಿಟಿವ್ 1, 2 ಕೊಟ್ಟಿದ್ದಾನೆ, ಲೈಕ್ ಎ ಕಾಮ ಬಿ, ಮತ್ತು 2, 3 ಬಿ ಕಾಮ ಸಿ. ಬಟ್ ಎ ಕಾಮ ಸಿ ಇಲ್ಲೇನು ಬರಬೇಕಾಗಿತ್ತು ನಮಗೆ 1, 3 ಇದ್ರೆ ಇದು ಟ್ರಾನ್ಸಿಟಿವ್ ಅಂತ. ಸೊ ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಈ ಥರ ನೋಡಿ, ಈ ಥರ ಎನಲೈಸಿಸ್ ಮಾಡಿದರೆ ನಿಮಗೆ ಕ್ವಶನನ್ನು ಇಲ್ಲಿ ನೋಡಿ ಆನ್ಸರ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದು 1 ಮಾರ್ಕ್ ಕ್ವಶನ್ ಫಿಕ್ಸ್ ಇರುತ್ತೆ. ಯಾವುದಾದ್ರೂ ಒಂದನ್ನು ಕೇಳ್ಬೋದು. ರಿಫ್ಲೆಕ್ಸಿವ್ ಕೇಳ್ಬೋದು, ಸಿಮೆಟ್ರಿಕ್ ಕೇಳ್ಬೋದು, ಮತ್ತು ಟ್ರಾನ್ಸಿಟಿವ್. ಸೊ ಮೂರನ್ನು ಗೊತ್ತಿದ್ರೆ ನೀವು ನೆಕ್ಸ್ಟ್ ಎಕ್ಸಾಮಲ್ಲಿ ಆರಾಮಾಗಿ ಕ್ವಶನನ್ನು ಆನ್ಸರನ್ನು ಫೈಂಡ್ ಮಾಡ್ಬೋದು ಅಂತ. ಸೊ ನೋಡಿ ನೆಕ್ಸ್ಟು ಸೆಕೆಂಡ್ ಕ್ವಶನ್ ಇದೆ. ನೋಡಿ ಸೆಕೆಂಡ್ ಕ್ವಶನ್ ಏನಿದೆ, ಇಫ್ ಎಫ್ ಫ್ರಮ್ z to z where z is set of integers is defined as f of x is equal to 3x then ಅಂತ ಕೇಳಿದ್ದಾನೆ. ಸೊ ನೋಡಿ ಇಲ್ಲೇನಾಗಿರುತ್ತೆ, ಎಫ್ ಝಡ್ ಅಂತಂದರೆ ನಮಗೆ ಇಂಟೀಜರ್. ಇಂಟೀಜರ್ ಅಂತಂದರೆ ಏನೇನು ಬರುತ್ತೆ ನಮಗೆ ನೆಗೆಟಿವ್ ವ್ಯಾಲ್ಯೂಸು ಮತ್ತು ಪಾಸಿಟಿವ್ ವ್ಯಾಲ್ಯೂಸ್ ಇನ್ಕ್ಲೂಡಿಂಗ್ 0. ಸೊ ಇನ್ಫಿನಿಟಿವರೆಗೂ ಇರುತ್ತೆ. ಸೊ ಇಲ್ಲಿ ನೋಡಿ ಫಂಕ್ಷನ್ ತಗೊಂಡಾಗ ನಮಗೆ 1 ಅಂತಂದರೆ ಏನಿದೆ, ಫಸ್ಟು 1 ನೋಡೋಣ. 1 ಅಂತಂದರೆ ಏನಿದೆ ನನಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x ಅಂತ ಇದೆ. ಸೊ ಇಲ್ಲಿ ನನಗೆ ಏನಿರುತ್ತೆ ಅಂದರೆ ನಾನು ಎಫ್ ಆಫ್ x1 ಈಸ್ ಈಕ್ವಲ್ ಟು 3x1 ಬರುತ್ತೆ, ಆ್ಯಂಡ್ ಎಫ್ ಆಫ್ x2 ಈಸ್ ಈಕ್ವಲ್ ಟು ಏನು ಬರುತ್ತೆ ನನಗೆ 3x2. ಸೊ ನೋಡಿ 1 ಮತ್ತು ಆನ್ ಟು ಗೊತ್ತಿದ್ರೆ ಅವ್ನು ಯಾವುದೇ ಫಂಕ್ಷನ್ ಕೊಡಲಿ, ಫಂಕ್ಷನ್ ಚೇಂಜ್ ಮಾಡ್ಬೋದು, ಆ್ಯಸ್ ಇಟ್ ಈಸ್ ಫಂಕ್ಷನ್ ಕೊಡೋದಿಲ್ಲ, ಬಟ್ ಪ್ರೊಸೀಜರ್ ಸೇಮ್ ಇರುತ್ತೆ. ಸೊ ಏನಾಗುತ್ತೆ ಇಲ್ಲಿ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಇಟ್ ಇಂಪ್ಲೈಸ್ ಏನಾಗಿರುತ್ತೆ ನಮಗೆ x1 ಈಸ್ ಈಕ್ವಲ್ ಟು x2 ಅಂತ. ನೋಡಿ ಎಫ್ ಆಫ್ x1 ಏನಿದೆ ನನಗೆ 3x1, ಎಫ್ ಆಫ್ x2 ಏನಿದೆ ನನಗೆ 3x2. ಸೊ ನೋಡಿ 3 ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನನಗೆ x1 ಈಸ್ ಈಕ್ವಲ್ ಟು x2. ಸೊ ಏನಾಗಿರುತ್ತೆ ಇದು ಎಫ್ ಈಸ್ 1 ಅಂತ. ಸೊ ನೋಡಿ ಅದೇ ಥರ ನಾನು ಆನ್ ಟು ತಗೊಂಡಾಗ ಇಲ್ಲಿ ನೋಡಿ ಇಲ್ಲೇ ತೊಗೊತೀನಿ ಆನ್ ಟು ತಗೊಂಡಾಗ ಏನಿರುತ್ತೆ ನೋಡಿ, ನಾನು ಏನು ಮಾಡ್ತೀನಿ ಆನ್ ಟು ಅಲ್ಲಿ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು y ಅಂತಲೂ ತೊಗೊತೀನಿ. ಸೊ ಅವಾಗ ಏನಾಗುತ್ತೆ ನನಗೆ ಫಂಕ್ಷನ್ನು y ಈಸ್ ಈಕ್ವಲ್ ಟು 3x ಅಂತ ಬರುತ್ತೆ. ಸೊ ನಾನು ಇಲ್ಲಿ ಎಕ್ಸನ್ನು ಸಪ್ರೇಟ್ ಮಾಡಿದರೆ 3/y ಅಂತ ಬರುತ್ತೆ. ಸೊ ನೋಡಿ ಅವನು ಏನು ಹೇಳಿದ್ದಾನೆ ಇಂಟೀಜರು. ಸೊ 3/y, ಈ y ಅಂತಂದರೆ ಏನಾಗಿರುತ್ತೆ ನಮಗೆ y ಬಿಲಾಂಗ್ಸ್ ಟು z. ಸೊ ಸಪೋಸ್ ಇಲ್ಲಿ ನೋಡಿ z ಅಂತಂದರೆ ನಮಗೆಲ್ಲ ವ್ಯಾಲ್ಯೂಸ್ ಬರುತ್ತೆ, 0 ಬರುತ್ತೆ, 1 ಬರುತ್ತೆ, ಮತ್ತು -1 ಕೂಡ ಬರುತ್ತೆ. ಸೊ ಇವಾಗ ನಾನಿಲ್ಲಿ ಸಪೋಸ್ ವ್ಯಾಲ್ಯೂ y ಈಸ್ ಈಕ್ವಲ್ ಟು 0 ಅಂತ ತೊಗೊಂಡ್ರೆ ಎಕ್ಸ್ ಏನು ಬರುತ್ತೆ ನನಗೆ 3/0. ಎನಿಥಿಂಗ್ ಡಿವೈಡೆಡ್ ಬೈ 0 ಏನಾಗಿರುತ್ತೆ ಇನ್ಫಿನಿಟಿ. ಸೊ ಎಫ್ ಈಸ್ ನಾಟ್ ಆನ್ ಟು ಆಗುತ್ತೆ. ಸೊ ಯಾವುದಾಗುತ್ತೆ ನೋಡಿ ಎಫ್ ಈಸ್ ನಾಟ್ ಆನ್ ಟು. ಸೊ ನೋಡಿ ಇಲ್ಲೇನು ಬರುತ್ತೆ ನನಗೆ ಎಫ್ ಈಸ್ 1 ಬಟ್ ನಾಟ್ ಆನ್ ಟು. ಸೊ ನೋಡಿ ಈ ಥರನೇ ಫಂಕ್ಷನ್ ಬೇರೆ ಕೊಡ್ಬೋದು, ಇಲ್ಲಿ z ಟು z ಇಂಟೀಜರ್ ಕೊಡ್ಬೋದು, ಇಲ್ಲ ರಿಯಲ್ ನಂಬರ್ಸ್ ಕೊಡ್ತಾನೆ, ಇಲ್ಲ ಅಂತಂದರೆ ಇಲ್ಲಿ ನೋಡಿ ಅದನ್ನೇ ಎಫ್ ಫ್ರಮ್ ಆರ್ ಟು ಆರ್ ಇರ್ಬೋದು, ಅಥವಾ ಎಫ್ ಫ್ರಮ್ n ಟು n ನ್ಯಾಚುರಲ್ ನಂಬರ್ ಇರ್ಬೋದು. ಸೊ ಈ ಥರ ನೋಡಿ ಫಂಕ್ಷನ್ ಯಾವುದೇ ಕೊಡಲಿ, ರಿಯಲ್ ನಂಬರು, ನ್ಯಾಚುರಲ್ ನಂಬರು, ಇಂಟೀಜರು, ಇದರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಸೊ ಇಲ್ಲಿ ಫಂಕ್ಷನಲ್ಲಿ ನೋಡಿ ಯಾವುದಾದ್ರೂ 3x ಪ್ಲೇಸಲ್ಲಿ x² ಕೊಡ್ಬೋದು, ಇಲ್ಲ x³ ಕೊಡ್ಬೋದು, ಅಥವಾ x² + 1 ಅಂತ ಕೊಡ್ಬೋದು. ಏನೇ ಕೊಟ್ಟರು ಸೇಮ್ ಪ್ರೊಸೀಜರ್. 1 ಅಂದರೆ ಏನಾಗಿರ್ಬೇಕು ನಮಗೆ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಸೊ ಇಟ್ ಇಂಪ್ಲೈಸ್ x1 ಈಸ್ ಈಕ್ವಲ್ ಟು
x2 ಬರಬೇಕು. ಸೊ ನೋಡಿ ಇಲ್ಲಿ ಎಫ್ ಆಫ್ x1 ಅಂದರೆ ಏನು ತೊಗೊಂಡಿದ್ದೆ ನಾನು 3x1, ಎಫ್ ಆಫ್ x2 3x2. ಸೊ ಇಲ್ಲಿ 3x1 ಈಸ್ ಈಕ್ವಲ್ ಟು 3x2, 3 ಕ್ಯಾನ್ಸಲ್ ಆಗಿಬಿಟ್ಟು ನಂಗೆ ಏನು ಬಂತು x1 ಈಸ್ ಈಕ್ವಲ್ ಟು x2. ಸೊ ಎಫ್ ಈಸ್ 1 1 ಆಯಿತು. ಸೊ ಆನ್ ಟು ಮಾಡಬೇಕಾದ್ರೆ ನಾನು ಕೊಟ್ಟಿರೋ ಎಫ್ ಆಫ್ ಎಕ್ಸ್ ಇರುತ್ತಲ್ಲ ಅದನ್ನು y ಅಂತ ತೊಗೊತೀನಿ. ಸೊ y ಈಸ್ ಈಕ್ವಲ್ ಟು 3x, x ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ y ಬರುತ್ತೆ. ಸೊ ಇವಾಗ y ಬಿಲಾಂಗ್ಸ್ ಟು z ಇರೋದ್ರಿಂದ ಇಂಟೀಜರ್ ಅಂತಂದರೆ ಎಲ್ಲ ಬರುತ್ತೆ. 3 -2 -1 ಮತ್ತು 0 1 2 ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಸಪೋಸ್ ನಾನು y ಈಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ ಏನು ಬರುತ್ತೆ ನನಗೆ 3/0. ಸೊ ಎನಿಥಿಂಗ್ ಡಿವೈಡೆಡ್ ಬೈ 0 ಏನಾಗಿರುತ್ತೆ ಇನ್ಫಿನಿಟಿ. ಸೊ ಎಫ್ ಈಸ್ ನಾಟ್ ಆನ್ ಟು. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್ ಸೆಕೆಂಡ್ ಕ್ವಶನ್ಗೆ. ಸೊ ನೋಡಿ ಈ ಥರ ಎನಾಲೈಸಿಸ್ ಮಾಡಿದರೆ ಇವಾಗ ನಿಮಗೆ ನೆಕ್ಸ್ಟ್ ಬರೋ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. 1 1 ಮತ್ತು ಆನ್ ಟು ಎರಡೂ ಗೊತ್ತಿರಬೇಕು ನಿಮಗೆ. ಸೊ ಅವ್ನು ಯಾವುದೇ ಫಂಕ್ಷನ್ ಕೊಟ್ಟರು ಕೂಡ ಫಂಕ್ಷನ್ Z ಟು Z ಅಥವಾ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್, ರಿಯಲ್ ಟು ರಿಯಲ್ ಯಾವುದೇ ಕೊಟ್ಟರು ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ ಆಪ್ಷನ್ ಸಿ, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. 1 1 ಮತ್ತು ಆನ್ ಟು ಇದೆ, ಇದು ಮೆನಿ 1 1 ಮತ್ತು ಆನ್ ಟು ಅಂತ ಇದೆ. ಆಮೇಲೆ ಇದನ್ನ ಇದರ್ 1 1 ನಾರ್ ಆನ್ ಟು ಅಂತ. ಸೊ ಇದೆರಡು 3 ಆಪ್ಷನ್ ಬರೋದಿಲ್ಲ. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಈ ಥರ ನೋಡಿ ಎನಲೈಸಿಸ್ ಮಾಡಬೇಕು. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕೇಳಿದ್ದಾನೆ. ಸೊ ನೋಡಿ ಇಲ್ಲಿ ನೋಡೋಣ, ಈ ಟೇಬಲನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ನೀವು ಆನ್ಸರನ್ನು ಮಾಡ್ಬೋದು, ಯಾವುದನ್ನು ಕೇಳ್ಬೋದು ಅವರು. ನೋಡಿ ಈ ಸರಿ ಲಾಸ್ಟ್ ಟೈಮ್ ಸೈನ್ ಇನ್ವರ್ಸ್ ಎಕ್ಸ್ ಕೇಳಿದ್ದಾನೆ, ಈ ಸರಿ ಅವನು ಕಾಸ್ ಇನ್ವರ್ಸು ಕೇಳ್ಬೋದು. ಸೊ ಇಲ್ಲಿ ನೋಡಿ ಏನಿದೆ, ನಾನು ಟೇಬಲ್ ಹಾಕಿದ್ದೀನಿ, ಈ ಟೇಬಲನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಸೈನ್ ಇನ್ವರ್ಸ್ ಫಸ್ಟ್ ನೋಡಿ, ಸೈನ್ ಇನ್ವರ್ಸ್ಗೆ ಏನು ಬರುತ್ತೆ ಇಲ್ಲಿ π/2, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತಂದರೆ ಕ್ಲೋಸ್ ಇಂಟರ್ವಲ್ ಇರುತ್ತೆ, -π/2, π/2. ಸೊ ನೋಡಿ ಆನ್ಸರ್ ನಮಗೆ ಗೊತ್ತಾಯಿತು ಯಾವುದು ಅಂತ. ಆಪ್ಷನ್ ಎ ಕರೆಕ್ಟ್ ಇದೆ ಆನ್ಸರ್. ಸೈನ್ ಇನ್ವರ್ಸ್ ಎಕ್ಸ್ ಇದೆ ಪ್ರಿನ್ಸಿಪಲ್ ವ್ಯಾಲ್ಯೂ ಏನಾಗಿರುತ್ತೆ -π/2, π/2. ಸೊ ಅದೇ ಥರ ನೋಡಿ 0, π ಯಾವ್ದು ಇರುತ್ತೆ ಇಲ್ಲಿ ನೋಡಿ 0, π ಯಾವುದು ಓಪನ್ ಇಂಟರ್ವಲ್ಲ ಕ್ಲೋಸ್ ಇಂಟರ್ವಲ್ ಅದು ನೋಡಬೇಕು. ಓಪನ್ ಇಂಟರ್ವಲ್ ಇದೆ ನೋಡಿ 0, π ಓಪನ್ ಇಂಟರ್ವಲ್ ಯಾವುದಕ್ಕೆ ಬರುತ್ತೆ ಕಾಟ್. ಇಲ್ಲಿ ನೋಡಿ 0, π ಅಂತ. ಸೊ ನೋಡಿ ಪ್ರಿನ್ಸಿಪಲ್ ವ್ಯಾಲ್ಯೂ ಯಾವುದನ್ನು ಕೇಳ್ಬೋದು. ಇಲ್ಲೇನಿದೆ ಯಾವುದಕ್ಕಿರುತ್ತೆ ಇದು ಕಾಟ್ ಇನ್ವರ್ಸ್ ಎಕ್ಸ್. ಸೊ ಅದೇ ಥರ ಕ್ಲೋಸ್ ಇಂಟರ್ವಲ್ 0, π ಇದೆ. ಸೊ ಇಲ್ಲಿ ನೋಡಿ ಯಾವುದಕ್ಕಿದೆ ಕಾಸ್ ಇನ್ವರ್ಸ್ ಕ್ಲೋಸ್ ಇಂಟರ್ವಲ್ 0, π. ಕ್ಲೋಸ್ ಇಂಟರ್ವಲ್ ಏನಂತಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಬರುತ್ತೆ ನೋಡಿ. ಕ್ಲೋಸ್ ಇಂಟರ್ವಲ್ಲು ಬರೀ ಲೆಸ್ ದೆನ್ ಇದ್ದರೆ ಅಥವಾ ಗ್ರೇಟರ್ ದೆನ್ ಇದ್ದರೆ ಅದೇನಾಗಿರುತ್ತೆ ಓಪನ್ ಇಂಟರ್ವಲ್. ಸೊ ಇದು ಯಾವುದಕ್ಕೆ ಆನ್ಸರ್ ಆಗುತ್ತೆ ನನಗೆ ಕಾಸ್ ಇನ್ವರ್ಸ್ ಎಕ್ಸ್. ಸೊ ಅದೇ ಥರ ಇಲ್ಲಿ ನೋಡಿ 0, 2 π ಅಂತ ಕೊಟ್ಟಿದ್ದಾನೆ. 0, 2 π ನೋಡಿ ಯಾವುದಿದೆ ಯಾವುದಕ್ಕೆ ಬರುತ್ತೆ ಅಂತ. π/2 ಇದೆ, ಇಲ್ಲಿ 0 π ಇದೆ, -π/2 ಇದೆ. ಸೊ ನೋಡಿ ಇಲ್ಲಿ ಎಲ್ಲದನ್ನು ಬರೀತೀನಿ. ಫಸ್ಟ್ 1 by 1 ಹೋದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ ಟ್ಯಾನ್ಗೆ ಏನು ಬರುತ್ತೆ ನನಗೆ ಓಪನ್ ಇಂಟರ್ವಲ್ -π/2, π/2. ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಅದನ್ನು ಗೊತ್ತಿರಬೇಕು. ಮತ್ತೆ ನೋಡಿ ಕಾಟದು ಬರ್ದಿವಿ, ಆ ಆಪ್ಷನಲ್ಲೇ ಕೊಟ್ಟಿದ್ದ. ಸೊ ಅದೇ ಥರ ನೋಡಿ ಸೆಕ್ದು ತಗೊಂಡಾಗ ಏನು ಬರುತ್ತೆ ಕ್ಲೋಸ್ ಇಂಟರ್ವಲ್ 0, π ಅಂತ ಬರುತ್ತೆ. ಸೆಕ್ ತಗೊಂಡಾಗ ನೋಡಿ 0 ಇಂದ ಸ್ಟಾರ್ಟ್ ಆಗಿಬಿಟ್ಟು ಮತ್ತೆ π/2 ಆರ್, π/2 ಲೆಸ್ ದೆನ್ y ಲೆಸ್ ದೆನ್ ಆರ್ ಈಕ್ವಲ್ ಟು π ಅಂತ. ಸೊ ಅದೇ ಥರ ನೋಡಿ ಇಲ್ಲಿ ಕೋಸೆಕೆಂಟ್ ಇದೆ. ಕೋಸೆಕೆಂಟಿಗೆ ಏನು ಬರುತ್ತೆ ಕ್ಲೋಸ್ ಇಂಟರ್ವಲ್ -π/2, +π/2. ಸೊ ನೋಡಿ ಇಲ್ಲಿ ಸೆಕ್ಕು ಮತ್ತು ಕೋಸೆಕ್ಕಿಗೆ ಇಲ್ಲಿ π/2 ಅಂತ ಕೊಟ್ಟಿದ್ದೀವಲ್ಲ, ಲೆಸ್ ದೆನ್ π/2 ಮತ್ತು π/2 ಲೆಸ್ ದೆನ್ y ಅಂತ. ಸೊ ಏನಾಗಿರುತ್ತೆ -π/2 ಇರುತ್ತೆ ಯಾವುದು ಸೆಕ್ ಇನ್ವರ್ಸ್ಗೆ ನೋಡಿ. ಅದೇ ಥರ ಕೋಸೆಕ್ ತಗೊಂಡಾಗ -0. ಸೊ ಏನಾಗಿರುತ್ತೆ ಬ್ರಾಂಚ್ ವ್ಯಾಲ್ಯೂ ಅಂದರೆ ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ ಏನಾಗಿರುತ್ತೆ ಇಲ್ಲಿ
ನೋಡಿ ಎಲ್ಲನೂ ಗೊತ್ತಿರಬೇಕು. ಕೋಸೆಕ್ ತಗೊಂಡಾಗ -π/2, π/2 -0 ಇರುತ್ತೆ. ಅದೇ ಥರ ಸೆಕ್ ತಗೊಂಡಾಗ 0, ಈಗ ಕ್ಲೋಸ್ ಇಂಟರ್ವಲ್ 0, π -π/2. ಸೊ ಅದೇ ಥರ ಕಾಟ್ ಇನ್ವರ್ಸ್ ತಗೊಂಡಾಗ ಏನಾಗಿರುತ್ತೆ 0, π ಓಪನ್ ಇಂಟರ್ವಲ್. ಸೊ ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ತಗೊಂಡಾಗ ಓಪನ್ ಇಂಟರ್ವಲ್ -π/2, π/2. ಆಮೇಲೆ ಕಾಸ್ ಇನ್ವರ್ಸ್ ತಗೊಂಡಾಗ ಕ್ಲೋಸ್ ಇಂಟರ್ವಲ್ 0, π. ಆಮೇಲೆ ಸೈನ್ ತಗೊಂಡಾಗ -π/2, π/2. ಸೊ ನೋಡಿ ಇಲ್ಲಿ ಆಪ್ಷನ್ ಏನಾಗುತ್ತೆ, ಅವ್ನು ಕೇಳಿರೋದು ಲಾಸ್ಟ್ ಟೈಮು ಸೈನ್ ಇನ್ವರ್ಸ್ ಎಕ್ಸ್ ಕೇಳಿದ್ದಾನೆ. ಈ ಸಾರಿ ನೋಡಿ ಕಾಸ್ ಇನ್ವರ್ಸ್ ಕೇಳ್ಬೋದು, ಕ್ಲೋಸ್ ಇಂಟರ್ವಲ್ 0, π. ಮತ್ತು ಟ್ಯಾನ್ ಇನ್ವರ್ಸ್ ಕೇಳ್ಬೋದು -π/2, π/2. ಆಮೇಲೆ ಟ್ಯಾನ್ ಇನ್ವರ್ಸ್ ಓಪನ್ ಇಂಟರ್ವಲ್ -π/2, π/2. ನೆಕ್ಸ್ಟ್ ಕಾಟ್ ಇನ್ವರ್ಸ್ ಕೇಳಿದರೆ ಓಪನ್ ಇಂಟರ್ವಲ್ 0, π. ಸೆಕ್ ಇನ್ವರ್ಸ್ ಕೇಳಿದರೆ ಕ್ಲೋಸ್ ಇಂಟರ್ವಲ್ 0, π -π/2 ಇರುತ್ತೆ. ಏನಕ್ಕಂದರೆ 90 ಡಿಗ್ರಿ ತೊಗೊಂಡ್ರೆ ಸೆಕ್ಕಲ್ಲಿ ಇನ್ಫಿನಿಟಿ ಬರುತ್ತೆ, ಅದಕ್ಕೋಸ್ಕರ ಇಲ್ಲಿ ಏನಾಗಿರುತ್ತೆ -90 ಡಿಗ್ರಿ ಅಥವಾ π/2 ಅಂತ ಹೇಳ್ಬೋದು. ಸೊ ಅದೇ ಥರ ಕೋಸೆಕ್ ತೊಗೊಂಡಾಗ ಕ್ಲೋಸ್ ಇಂಟರ್ವಲ್ -π/2, π/2 ಇರುತ್ತೆ. -0 ಬರುತ್ತೆ. ಏನಕ್ಕಂತಂದರೆ ಕೋಸೆಕ್ 0 ತೊಗೊಂಡ್ರೆ ಅದು ಕೂಡ ಇನ್ಫಿನಿಟಿ ಅಥವಾ ಅನ್ಡಿಫೈನ್ಡ್ ಫಂಕ್ಷನ್ ಬರುತ್ತೆ. ಈ ಥರ ನೋಡಿ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆಯಲ್ಲ, ಇನ್ವರ್ಸ್ ಫಂಕ್ಷನ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಗೊತ್ತಿದ್ರೆ ನೀವು ಯಾವುದನ್ನಾದ್ರೂ ಎಲ್ಲನೂ ಗೊತ್ತಿದ್ರೆ ಯಾವ್ದಾದ್ರು ಒಂದು ಕೇಳಿರ್ತಾನೆ. ಸೊ ನಿಮ್ಗೆ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಇಲ್ಲೇನಾಗಿರುತ್ತೆ, ಈ ಕ್ವಶನ್ಗೆ ಆನ್ಸರು ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಈ ಟೇಬಲನ್ನು ನೆನ್ಪಿಟ್ಕೊಂಬೇಡಿ ಅಷ್ಟೆ. ನೆಕ್ಸ್ಟ್ ನೋಡಿ 4th ಕ್ವಶನ್ ಇದೆ. ಇಫ್ A is equal to Aij is 2 x 2 matrix whose elements are given by Aij is equal to I divided by j ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿ 2 x 2 ಮ್ಯಾಟ್ರಿಕ್ಸ್ ಅಂದರೆ ಏನಾಗಿರುತ್ತೆ, ನನಗೆ ಜನರಲ್ ಆಗಿ A11, A12, A21, A22 ಇದು ಫಿಕ್ಸ್ ಇರುತ್ತೆ ನೋಡಿ. ಜನರಲ್ 2 x 2 ಮ್ಯಾಟ್ರಿಕ್ಸ್ ಇದ್ದಾಗ ಇದು ನೆನ್ಪಿಟ್ಕೋಬೇಕು ನೀವು. 3 x 3 ಅಂತಂದರೆ ಅದನ್ನು ಹೇಳ್ತೀನಿ ನೋಡಿ. 3 x 3 ಅಂತಂದರೆ ಏನು ಬರುತ್ತೆ ನನಗೆ, A11, A12, A13, A21, A22, A23, A31, A32, A33. ಸೊ ಈ ಥರ ಬರುತ್ತೆ ನೋಡಿ. ಸಪೋಸ್ 3 x 3 ಕೇಳಿದರೆ ಇದನ್ನು ನೆನ್ಪಿಟ್ಕೊಳ್ಳಿ. 2 x 2 ಕೇಳಿದರೆ ಯೂಶ್ವಲಿ 1 ಮಾರ್ಕ್ ಅಂದರೆ 2 x 2ನೇ ಕೇಳ್ತಾನೆ. ಬಟ್ ಎರಡನ್ನೂ ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ. ಸೊ ಇಲ್ಲಿ ನೋಡಿ A11 ತಗೊಂಡಾಗ ನೋಡಿ ಕೊಟ್ಟಿರೋದು ಏನಿದೆ ನಮಗೆ, Aij is equal to I divided by j ಅಂತ ಇದು ಕೊಟ್ಟಿರೋದು. ಸೊ ನಾನು ಇಲ್ಲಿ A11 ತಗೊಂಡಾಗ ಏನಾಗುತ್ತೆ, 1 divided by 1 is 1. ಸೊ ಅದೇ ಥರ A12 ತಗೊಂಡಾಗ ನೋಡಿ ಇಲ್ಲಿ ಏನಾಗಿರುತ್ತೆ, I ಅಂತಂದರೆ 1, j ಅಂತಂದರೆ 2. ಸೊ 1 divided by 2. ಅದೇ ಥರ A21. ಸೊ A21 ಅಂತಂದರೆ I ವ್ಯಾಲ್ಯೂ ಏನಾಗಿರುತ್ತೆ 2, j ವ್ಯಾಲ್ಯೂ ಏನಾಗಿರುತ್ತೆ 1. ಸೊ ಆನ್ಸರ್ ಏನು ಬರುತ್ತೆ 2. ಸೊ ಅದೇ ಥರ ನಾನು A22 ತಗೊಂಡಾಗ ಎರಡನ್ನು ಐನು 2 ಮತ್ತು ಜೇನು 2. ಸೊ ಏನಾಗಿರುತ್ತೆ ಇಲ್ಲಿ 1. ಸೊ ಮ್ಯಾಟ್ರಿಕ್ಸ್ ಏನು ಬರುತ್ತೆ ನೋಡಿ, A is equal to A11 ನೋಡಿ. A11 ವ್ಯಾಲ್ಯೂ ಏನಿದೆ ನನಗೆ 1, A12 ವ್ಯಾಲ್ಯೂ ಏನಿದೆ 1/2. ಅದೇ ಥರ A21 ಏನಿದೆ ವ್ಯಾಲ್ಯೂ 2. ನೆಕ್ಸ್ಟ್ A22 ಏನಿದೆ ನನಗೆ ಬಂದಿರೋ ವ್ಯಾಲ್ಯೂ 1. ಸೊ ನೋಡಿ ಈ ಥರನೂ ಒಂದು ಫಿಕ್ಸ್ ಇರುತ್ತೆ ನೋಡಿ. 4th ಕ್ವಶನ್ ಏನಿದೆ ನಮಗೆ, 2 x 2 ಮ್ಯಾಟ್ರಿಕ್ಸ್ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ Aij is equal to I divided by j ಅಂತ ಕೊಟ್ಟಿದ್ದಾನೆ. ಸೊ ನೋಡಿ ಏನಾಗಿರುತ್ತೆ 2 x 2 ಅಂದರೆ A11, A12, A21, A22 ಇದು ಗೊತ್ತಿರಬೇಕು ನೋಡಿ ನಿಮಗೆ. 2 x 2 ಬಂದಾಗ ಇದು ಬರುತ್ತೆ, 3 x 3 ಬಂದಾಗ ಇದು ಬರುತ್ತೆ. ಎರಡನ್ನೂ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಇಲ್ಲಿ ಕೊಟ್ಟಿರೋ ಕಂಡೀಷನ್ ಏನಿದೆ, I divided by j ಅಂತ ಕೊಟ್ಟಿದ್ದಾನೆ. ಸೊ Aij is equal to, ಸೊ ಅದೇ ಥರ 1 1 ಇದ್ದಾಗ I ವ್ಯಾಲ್ಯೂ 1, j ವ್ಯಾಲ್ಯೂ 1, 1 2 I ವ್ಯಾಲ್ಯೂ 1, j ವ್ಯಾಲ್ಯೂ 2. ಬಿಕಾಸ್ ಫಸ್ಟ್ ಯಾವಾಗಲೂ I ವ್ಯಾಲ್ಯೂ ಬರುತ್ತೆ, ನೆಕ್ಸ್ಟು j, ಫಸ್ಟ್ ರೋ ನೆಕ್ಸ್ಟ್ ಕಾಲಮ್ ಆ ಥರ. ಸೊ ಇಲ್ಲಿ ನೋಡಿ 2 1 ಅಂದರೆ I j, ಇಲ್ಲಿನೂ ಕೂಡ I j. ಸೊ ಆನ್ಸರ್ ಏನು ಬರುತ್ತೆ ನನಗೆ, ಮ್ಯಾಟ್ರಿಕ್ಸ್ A is equal to 1, 1/2, 2, 1 ಅಂತ. ಸೊ ನೋಡಿ ಯಾವುದಿದೆ, ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಈ ಥರ ನೋಡಿ ಇಲ್ಲಿ ಈ ಪ್ಲೇಸಲ್ಲಿ ಬೇರೆ ಏನನ್ನ ಕೊಡ್ಬೋದು. I j ಅಂತಂದ್ರೆ ಅವನು
ಐ ಪ್ಲಸ್ ಜೆ ಡಿವೈಡೆಡ್ ಬೈ 2 ಅಂತಲೂ ಕೊಡ್ಬೋದು. ಸೊ ನೋಡಿ ಪ್ರೊಸೀಜರ್ ಸೇಮ್ ಇರುತ್ತೆ. 2x2 ಅಂದರೆ ಇದು ತೊಗೊಂಬಿಟ್ಟು A11 A12 A21 A22 ಐ ಜೆ ವ್ಯಾಲ್ಯೂ 1 ಐ ಅಂದರೆ 1 ಬಿ ಜೆ ಅಂದರೆ 2 ಮತ್ತು ಐ ಅಂದರೆ 2 ಜೆ ಅಂದರೆ 1 ಐ ಅಂದರೆ 2 ಜೆ ಅಂದರೆ 2 ಈ ಥರ ಐ ಜೆ. ಸೊ ನೋಡಿ ಈ ಥರ ಫೈನ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ಈ ಥರನೂ ಒಂದು ಫಿಕ್ಸ್ ಕ್ವಶನ್ ಇರುತ್ತೆ ನೋಡಿ, 1 ಮಾರ್ಕ್ ಕ್ವಶನ್ನು. 2x2 ಕೊಟ್ಟರೆ 1 ಮಾರ್ಕ್ಸ್ ಅಂದರೆ ಅಫ್ಕೋರ್ಸ್ ಅವನು ಆರ್ಡರ್ 2x2ನೇ ಕೊಡ್ತಾನೆ. ಸೊ ಈ ಥರ ನೋಡಿ, ಇಲ್ಲ ಆನ್ಸರು ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ. ಇಫ್ ಎ ಈಸ್ ಅನ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2 ಡಿಟರ್ಮಿನೆಂಟ್ ಎ ಈಸ್ 5 ಅಂತ ಕೊಟ್ಟಿದ್ದಾನೆ, ದೆನ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾನೆ. ಸೊ ನೋಡಿ ಬರೀ ಎ ಇನ್ವರ್ಸ್ ಇದ್ದಾಗ ಏನಿರುತ್ತೆ ನನಗೆ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ ಬರುತ್ತೆ ಬರೀ ಎ ಇನ್ವರ್ಸ್ ಇದ್ದಾಗ. ಸೊ ಅದೇ ಥರ ನನಗೆ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇದ್ದಾಗ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಬರುತ್ತೆ. ಸೊ ನೋಡಿ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತಂದ್ರೆ ಏನು ಕೊಟ್ಟಿದ್ದಾನೆ 5. ಸೊ ಆನ್ಸರ್ ಏನು ಬರುತ್ತೆ ನನಗೆ ಆಪ್ಷನ್ ಸಿ ಈಸ್ ಅ ಕರೆಕ್ಟ್. ಇದು ನೆನ್ಪಿಟ್ಕೊಳ್ಳಿ, ಎ ಇನ್ವರ್ಸ್ ಬೇರೆ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್. ಎ ಇನ್ವರ್ಸ್ ಅಂದರೆ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಈ ಥರ ಕೊಡ್ತಾನೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂತಂದರೆ ಏನಾಗಿರುತ್ತೆ ನಮಗೆ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಆಗಿರುತ್ತೆ. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆಗುತ್ತೆ. ಈ ಥರ ನೋಡಿ ಯಾವುದೇ ಕೊಡ್ಬೋದು, ಡಿಟರ್ಮಿನೆಂಟ್ ಆಫ್ ಎ ಅಂತಂದರೆ ಬೇರೆ ಯಾವುದೇ ವ್ಯಾಲ್ಯೂಸ್ ಕೊಡಲಿ ಅವನು. ಸೊ ನಿಮ್ಗೆ ಏನು ಗೊತ್ತಿರಬೇಕಿದು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಈಸ್ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ 5 ಕೊಟ್ಟಿರೋದ್ರಿಂದ 1/5 ಬರುತ್ತೆ ಆನ್ಸರ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಎಕ್ಸ್. ಸೊ ಇದೇನಾಗಿರುತ್ತೆ where x denotes the greatest integer less than or equal to x anta. So for what values of x in the interval in between x 2,5 given below f of x is not differentiable anta kottida. So nodi first ಏನು ಮಾಡ್ತೀನಿ ನಾನು 2 less than x less than 5 ಏನಾಗಿರುತ್ತೆ ಇದು, that is open interval 2,5. ಸೊ ಓಪನ್ ಇಂಟರ್ವಲ್ ಅಂದರೆ ಏನಾಗಿರುತ್ತೆ ನಮಗೆ ಕೊಟ್ಟಿರೋ ನಂಬರ್ ಬಿಟ್ಬಿಟ್ಟು ಮಿಡಲ್ ನಂಬರ್ಸ್. ಸೊ ಈ ಎರಡರದ್ದು ಮಿಡಲ್ ಯಾವ್ದು ಬರುತ್ತೆ ನಮಗೆ ಎಕ್ಸ್ ವ್ಯಾಲ್ಯೂ ಅಂತಂದರೆ ಒಂದು 3 ಬರುತ್ತೆ, ಇನ್ನೊಂದು 4 ಅಂತ ಬರುತ್ತೆ. ಏನಕ್ಕಂದರೆ ನಂಬರ್ ನೋಡಿ 2 ಮತ್ತು 5 ಮಿಡಲ್ ಬರೋದು ಯಾವುದು 2 ಆದಮೇಲೆ 3 ಬರುತ್ತೆ ಮತ್ತು 3 ಆದಮೇಲೆ 4. ಸೊ ಇದು ಓಪನ್ ಇಂಟರ್ವಲ್ ಇರೋದ್ರಿಂದ ಎರಡು ಬಿಟ್ಬಿಟ್ಟು ಮಿಡಲ್ ನಂಬರ್ ಮಾತ್ರ ತೊಗೊತೀವಿ. ಸೊ ಇಲ್ಲೇನಾಗಿರುತ್ತೆ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು 3 ಮತ್ತು ವೈ ಎಕ್ಸ್ ಈಸ್ ಈಕ್ವಲ್ ಟು 4 ಈ ಎರಡು ವ್ಯಾಲ್ಯೂ ಬಂದಾಗ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಗೊತ್ತಾಗ್ಬಿಡುತ್ತೆ. ಈ ಥರ ಈಸಿಯಾಗಿ ನೋಡಿ ಡಿಫ್ರೆನ್ಷಿಯಬಲ್ ಮಾಡಿಬಿಟ್ಟೆ ನಾನು ಚೆಕ್ ಮಾಡ್ತೀನಿ ಇವಾಗ ಆಗುತ್ತಾ ಇಲ್ವಾ ಅಂತ. ಸಪೋಸ್ ನೋಡಿ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಅಂತ ತಗೊಂಡಾಗ ನೋಡಿ ಫಂಕ್ಷನ್ ಇಲ್ಲೇನು ಮಾಡ್ತೀವಿ ಫಸ್ಟು ಎಲ್ ಎಚ್ ಡಿ ಮತ್ತು ಆರ್ ಎಚ್ ಡಿ ಎರಡನ್ನೂ ತೊಗೊತೀನಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದನ್ನೇನು ಸಾಲ್ವ್ ಮಾಡಬೇಕು ಅವಶ್ಯಕತೆ ಇಲ್ಲ, ಬರೀ ನಿಮ್ಗೆ ಇದು ಗೊತ್ತಾದರೆ ಸಾಕು. ಓಪನ್ ಇಂಟರ್ವಲ್ ಇದ್ದರೆ ಮಿಡಲ್ ವ್ಯಾಲ್ಯೂಸ್ ಬರುತ್ತೆ ಅಂತ. ಸೊ ನೋಡಿ ಚೆಕ್ ಮಾಡ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಇಲ್ವಾ ಅಂತ. ಲಿಮಿಟ್ ಎಲ್ ಎಚ್ ಡಿ ತಗೊಂಡಾಗ ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಮೈನಸ್ ಹೆಚ್ ಅಂತ ಡಿವೈಡೆಡ್ ಬೈ ಏನಾಗಿರುತ್ತೆ ನನಗೆ ಹೆಚ್. ಇದು ಡಿಫ್ರೆನ್ಷಿಯಬಿಲಿಟಿ ಇದೆ. ಸೊ ನಾನು ಇಲ್ಲಿ ತೊಗೊತಿರೋದು ಎಲ್ ಎಚ್ ಡಿ ನೋಡಿ. ಸೊ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಮೈನಸ್ ಹೆಚ್ ಅಂತ ಇಲ್ಲಿ ನೋಡಿ ವ್ಯಾಲ್ಯೂ ತೊಗೊಂಡು ಎಕ್ಸ್ ಈಸ್ ಈಕ್ವಲ್ ಟು 3 ಇದೆಯಲ್ಲ. ಸೊ ಏನಾಗುತ್ತೆ ನನಗೆ ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ 3 ಮೈನಸ್ ಎಫ್ ಆಫ್ 3 ಮೈನಸ್ ಹೆಚ್ ಡಿವೈಡೆಡ್ ಬೈ ಹೆಚ್. ಸೊ ನೋಡಿ ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನು ಬರುತ್ತೆ ಎಫ್ ಆಫ್ 3 ಏನಾಗಿರುತ್ತೆ 3 ಆಗಿರುತ್ತೆ ಮೈನಸ್ ಎಫ್ ಆಫ್ 3 ಮೈನಸ್ ಹೆಚ್ ಅಂತಂದರೆ ಏನಾಗಿರುತ್ತೆ 2 ಡಿವೈಡೆಡ್ ಬೈ ಹೆಚ್. ಸೊ ಲಿಮಿಟ್ ಆಸ್ ಇಟ್ ಈಸ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ಗ್ರೇಟೆಸ್ಟ್ ಇಂಟೀಜರ್ 3 ಅಂತಂದರೆ 3ನೇ ಬರುತ್ತೆ.
ಸೊ ಗ್ರೇಟೆಸ್ಟ್ ಇಂಟೀಜರ್ 3 ಮೈನಸ್ ಹೆಚ್ ಇದ್ದಾಗ 2 ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಏನಾಯಿತು ನನಗೆ 3 ಮೈನಸ್ 2 ಲಿಮಿಟ್ ಹೆಚ್ ಟೆನ್ಸ್ ಟು 0. 3 ಮೈನಸ್ 2 ಅಂದರೆ 1/h. ಹೆಚ್ ವ್ಯಾಲ್ಯೂ 0 ತಗೊಂಡಾಗ ಏನಾಗುತ್ತೆ 1/0 ಈಸ್ ಅ ಇನ್ಫಿನಿಟಿ. ಸೊ ಅದೇ ಥರ ನಾನು ಆರ್ ಎಚ್ ಡಿ ತಗೊಂಡಾಗ ನೋಡಿ ಲಿಮಿಟ್ ಹೆಚ್ ಟೆನ್ಸ್ ಟು 0 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 3 ಇದೆಯಲ್ಲ, ಎಲ್ ಎಚ್ ಡಿ ಮತ್ತು ಆರ್ ಎಚ್ ಡಿ ಎರಡನ್ನೂ ತೊಗೋಬೇಕು. ಫಸ್ಟ್ ಎಲ್ ಎಚ್ ಡಿ ಮತ್ತು ಆರ್ ಎಚ್ ಡಿ ಲಿಮಿಟ್ ಇಲ್ಲೇನಾಗುತ್ತೆ ನೋಡಿ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಆರ್ ಎಚ್ ಡಿ ಡಿವೈಡೆಡ್ ಬೈ ಹೆಚ್. ಸೊ ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ 3 plus h minus f of 3 divided by h. So limit h tends to 0. ಇಲ್ಲಿ ನೋಡಿ ಗ್ರೇಟೆಸ್ಟ್ ಇಂಟೀಜರ್ 3 plus h ಇದ್ದಾಗ 3ನೇ ಬರುತ್ತೆ. ಸೊ ಏನಾಗುತ್ತೆ ನನಗಿಲ್ಲಿ ಎಫ್ ಆಫ್ 3 plus h ಅಂತಂದರೆ 3 ಪ್ಲಸ್ ಎಫ್ ಆಫ್ 3 ಅಂದರೆ ಕೂಡ 3 ಡಿವೈಡೆಡ್ ಬೈ ಇದು ಮೈನಸ್ ಅಲ್ಲ, ಮೈನಸ್ 3 minus 3 divided by h. ಸೊ ಏನಾಗುತ್ತೆ ಇದು 0. ಲಿಮಿಟ್ h ಟೆನ್ಸ್ ಟು 0 ಬೈ ಹೆಚ್ ಅಂದರೆ 0 ಬರುತ್ತೆ. ನೋಡಿ ಇಲ್ಲಿ ಏನಾಗುತ್ತೆ ನಮಗೆ ಒಂದು ಇನ್ಫಿನಿಟಿ ಬಂತು, ಇನ್ನೊಂದು 0 ಬಂತು. ಸೊ ಎಲ್ ಎಚ್ ಡಿ ನಾಟ್ ಈಕ್ವಲ್ ಟು ದ ಆರ್ ಎಚ್ ಡಿ. ಸೊ ನಾಟ್ ಡಿಫರೆನ್ಷಿಯೇಬಲ್ at x is equal to 3 ಅಂತ. ಇಲ್ಲಿ ನೋಡಿ ಅವನು ಎರಡೂ ಕೇಳಿದ್ದ ಯಾವ್ದು ವ್ಯಾಲ್ಯೂಸ್ ಅಂತ. ಸೊ ಫಸ್ಟು ನಾವು ಓಪನ್ ಇಂಟರ್ವಲ್ ಅಂತಂದರೆ ಕೊಟ್ಟಿರೋ ಇಂಟರ್ವಲ್ಸ್ ಎಲ್ಲ ಬಿಟ್ಟು ಮಿಡಲ್ ವ್ಯಾಲ್ಯೂಸ್ ಮಾತ್ರ ತಗೋಬೇಕು. ಸೊ 3, 4 ಆನ್ಸರ್ ನಮ್ಗೆ ಆಲ್ರೆಡಿ ಗೊತ್ತಾಯಿತು, ಬಟ್ ಯಾವ ಥರ ಡಿಫ್ರೆನ್ಷಿಯಬಲ್ ಆಗೋದಿಲ್ಲ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಸಪೋಸ್ ನಾನು x is equal to 4 ತಗೊಂಡು ಅದನ್ನು ಕೂಡ ನೋಡೋಣ. ಆಟ್ ಎಕ್ಸ್ ಈಸ್ ಈಕ್ವಲ್ ಟು 4 ತಗೊಂಡಾಗ ಏನಾಗುತ್ತೆ ಎಲ್ ಎಚ್ ಡಿ. ಇದನ್ನೇನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನಿಮಗೆ ಗೊತ್ತಿರಬೇಕು ಅಂತ. ಸೊ ಎಲ್ ಎಚ್ ಡಿ ಇಲ್ಲಿ ನೋಡಿ ಎಲ್ ಎಚ್ ಡಿ ಏನಾಗಿರುತ್ತೆ ನಮಗೆ ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಮೈನಸ್ ಹೆಚ್ ಡಿವೈಡೆಡ್ ಬೈ ಹೆಚ್ ಅಂತ ಇದೆ. ಸೊ ಇಲ್ಲಿ ನೋಡಿ ಏನಾಗಿರುತ್ತೆ ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಂತಂದರೆ ಎಫ್ ಆಫ್ 4 ಮೈನಸ್ ಎಫ್ ಆಫ್ 4 ಮೈನಸ್ ಹೆಚ್ ಡಿವೈಡೆಡ್ ಬೈ ಹೆಚ್. ಇಲ್ಲಿ ನೋಡಿ ಇಂಟಿಗ್ರಲ್ ಗ್ರೇಟೆಸ್ಟ್ ಇಂಟೀಜರ್ 4 ಅಂದರೆ 4 ಬರುತ್ತೆ. ಗ್ರೇಟೆಸ್ಟ್ ಇಂಟೀಜರ್ 4 ಮೈನಸ್ ಹೆಚ್ ಅಂದಾಗ 3 ಬರುತ್ತೆ. ಇದು ನೆನ್ಪಿಡ್ಬೇಕು. ಅದೇ ಥರ ಗ್ರೇಟೆಸ್ಟ್ ಇಂಟೀಜರ್ 4 ಪ್ಲಸ್ ಹೆಚ್ ಇದ್ದಾಗ 4 ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ ಲಿಮಿಟ್ ಹೆಚ್ ಟೆನ್ಸ್ ಟು 0 ಗ್ರೇಟೆಸ್ಟ್ ಇಂಟೀಜರ್ ಇಲ್ಲಿ ನೋಡಿ ಏನು ಬರುತ್ತೆ ಇದು 4 ಮೈನಸ್ ಎಫ್ ಆಫ್ 4 ಮೈನಸ್ ಹೆಚ್ ಅಂದರೆ 3 ಡಿವೈಡೆಡ್ ಬೈ ಹೆಚ್. ಸೊ ಲಿಮಿಟ್ ಹೆಚ್ ಟೆನ್ಸ್ ಟು 0 1 ಬೈ ಹೆಚ್. ಸೊ 1/0 ಹೆಚ್ ಟೆನ್ಸ್ ಟು 0 ಇರೋದ್ರಿಂದ ಇನ್ಫಿನಿಟಿ. ಸೊ ಅದೇ ಥರ ಆರ್ ಎಚ್ ಡಿ ತಗೊಂಡಾಗ ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಸೊ ವ್ಯಾಲ್ಯೂ ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಕ್ಸ್ ಏನು ತಗೊಂಡಿದ್ವಿ 4 ಅಂತ ಎಫ್ ಆಫ್ 4 ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ 4 divided by h. So limit h tends to 0 f of 4 plus h ನೋಡಿ ಇಂಟಿಗ್ರೇಟೆಸ್ಟ್ ಇಂಟಿಜರ್ 4 plus h ಅಂದರೆ ಏನಾಗಿರುತ್ತೆ ನಮಗೆ 4 ಮೈನಸ್ f of 4 ಗ್ರೇಟೆಸ್ಟ್ ಇಂಟಿಜರ್ 4 ಅಂದರೆ 4 divided by h. So 0 by h ಲಿಮಿಟ್ h tends to 0. ಸೊ ಏನಾಗುತ್ತೆ ಇಲ್ಲಿ 0. ಸೊ ಇಲ್ಲಿನೂ ಕೂಡ ಎಲ್ ಎಚ್ ಎಲ್ ಮತ್ತು ಎಲ್ ಎಚ್ ಡಿ ಮತ್ತು ಆರ್ ಎಚ್ ಡಿ ಈಕ್ವಲ್ ಇರೋದಿಲ್ಲ. Therefore, LHD not equal to RH D ಅಂತ.
ಸೊ ನೋಡಿ ಅದಕ್ಕೆ ಏನಿದೆ ಇಲ್ಲಿ ಯಾವುದು ನಾಟ್ ಡಿಫರೆನ್ಷಿಯಬಲ್ ಆಗುತ್ತೆ 3 ಮತ್ತು 4 ತಗೊಂಡಾಗ ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಇದ್ದಾಗ ನೋಡಿ ಇಂಟರ್ವಲ್ ಕೊಟ್ಟಿರೋದು 2 ಮತ್ತು 5 ಅಂತ ಓಪನ್ ಇಂಟರ್ವಲ್. ಸೊ ಮಿಡಲ್ ಯಾವ್ದು ಬರುತ್ತೆ 3 4. ಆನ್ಸರು 3 4ನೇ ಬರೋದಿಲ್ಲ, ಇಲ್ಲಿ 2 ಬರೋದಿಲ್ಲ ನೋಡಿ, ಏನಕ್ಕಂದ್ರೆ ಎಕ್ಸ್ಕ್ಲೂಡಿಂಗ್ 2 ಅಂತ ಹೇಳಿದ್ದಾನೆ, ಬರೋದಿಲ್ಲ 2 5. ಮತ್ತೆ ನೋಡಿ ಇಲ್ಲಿ ಎಕ್ಸ್ಕ್ಲೂಡಿಂಗ್ 5 ಅಂದ್ರೆ 5 ಇದೆ ಬರೋದಿಲ್ಲ, ಇಲ್ಲಿನೂ 5 ಇದೆ ಬರೋದಿಲ್ಲ. ಸೊ ಆನ್ಸರ್ ಏನಾಗಿರುತ್ತೆ 3 and 4. ಸೊ ಇದೆಲ್ಲ ಸಾಲ್ವ್ ಮಾಡ್ಬೇಕಂತ ಇರೋದಿಲ್ಲ, ನಿಮ್ಗೆ ಗೊತ್ತಿರಲಿ ಅಂತ ನಾನು ಸಾಲ್ವ್ ಮಾಡಿದ್ದೀನಿ ಅಷ್ಟೇ ಇದನ್ನು. ಸೊ ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ. ಇಫ್ y is equal to sin of x square plus 5 then dy by dx is what ಅಂತ ಕೇಳಿದ್ದಾನೆ. ಆಪ್ಷನ್ ಎ cos of x square plus 5, ಆಪ್ಷನ್ ಬಿ minus 2x into cos of x square plus 5, ಆಪ್ಷನ್ ಸಿ cos of x square plus 5 into 2x plus 5, ಆಪ್ಷನ್ ಡಿ 2x into cos of x square plus 5 ಅಂತ. ಸೊ ನೋಡಿ y ಏನು ಕೊಟ್ಟಿದ್ದಾನೆ ಇಲ್ಲಿ, y is equal to sin of x square plus 5 ಅಂತ. ಇಲ್ಲಿ ನೋಡಿ ನಮ್ಗೆ ಏನೇನು ಗೊತ್ತಿರ್ಬೇಕು, ಡಿಫರೆನ್ಷಿಯೇಷನ್ ಕಾಸ್ ಎಕ್ಸ್ ಏನಾಗಿರುತ್ತೆ ನೋಡಿ ಮೈನಸ್ ಸೈನ್ ಎಕ್ಸ್ ಇರುತ್ತೆ. ಸೊ ಅದೇ ಥರ ಡಿಫರೆನ್ಷಿಯೇಷನ್ ಸೈನ್ ಎಕ್ಸ್ ಏನಾಗಿರುತ್ತೆ ಕಾಸ್ ಎಕ್ಸ್. ನೆಕ್ಸ್ಟ್ ಡಿಫರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನಾಗಿರುತ್ತೆ ನಮಗೆ ಸೆಕ್ ಸ್ಕ್ವಯರ್ ಎಕ್ಸ್ ಅಂತ. ಸೊ ನೋಡಿ ಈ ಥರ ಡಿಫರೆನ್ಷಿಯೇಷನ್ ಗೊತ್ತಿದ್ರೆ ನಮಗೆ ಈಸಿಯಾಗಿ ನಾವು ಫೈನ್ ಮಾಡ್ಬೋದು. ಇಲ್ಲಿ ನೋಡಿ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರ್ದಿದ್ದೀನಿ, ಕಾಸ್ ಎಕ್ಸು ಸೈನ್ ಎಕ್ಸು ಟ್ಯಾನ್ ಎಕ್ಸ್. ಸೊ ಇಲ್ಲಿ ನೋಡಿ ಹೆಂಗಿದ್ರೆ ಇದನ್ನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ತಗೊಂಡಾಗ ಏನು ಬರುತ್ತೆ dy by dx is equal to differentiation of sin of x square plus 5 ಅಂತ ಇದೆ. ಸೊ ನೋಡಿ ಆಲ್ರೆಡಿ ನಾನು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಬರ್ದಿದ್ದೀನಿ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಿದೆ ನನಗೆ ಕಾಸ್, ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ. ಸೊ ನೋಡಿ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಇದ್ದರೆ ಮತ್ತೆ ಡಿಫ್ರೆನ್ಷಿಯೇಷನ್ ಬೇಕಿಲ್ಲ, ಆದರೆ ಎಕ್ಸ್ ಪ್ಲೇಸಲ್ಲಿ ಬೇರೆ ಏನಾದರೂ ಇದ್ದರೆ ಮತ್ತೆ ಡಿಫ್ರೆನ್ಷಿಯೇಷನ್ ಆಗುತ್ತೆ ನೋಡಿ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಸೊ ಇಲ್ಲಿ ಏನು ಬರುತ್ತೆ ಇವಾಗ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಮತ್ತೆ ಏನು ಯೂಸ್ ಮಾಡ್ತೀವಿ ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂತ. ಸೊ ಏನಿದೆ ನಮಗೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ಏನಾಗುತ್ತೆ 2 ಇಂಟು ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಪ್ಲಸ್ 5 ಅಂದರೆ 0 ಬರುತ್ತೆ ನೋಡಿ. ಏನಕ್ಕಂದ್ರೆ ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟಂಟ್ ಯಾವುದೇ ಇದ್ರೂ ನಂಬರು, ಬರೀ 5 ಅಂತಲ್ಲ, ಡಿಫರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟಂಟ್ ಇದ್ದರೆ ಏನಾಗಿರುತ್ತೆ ನಮಗೆ 0. ಸೊ ಇದೆಲ್ಲನೂ ಗೊತ್ತಿರಬೇಕು ನೋಡಿ. ನೆಕ್ಸ್ಟ್ ಡಿಫರೆನ್ಷಿಯೇಷನ್ ಅವ್ನು ಏನಾದರೂ ಕೊಡ್ಬೋದು, ಚೇಂಜ್ ಮಾಡಿಕೊಡ್ಬೋದು. ಇಲ್ಲಿ ಸೈನ್ ಪ್ಲೇಸಲ್ಲಿ ಕಾಸ್ ಕೊಡ್ಬೋದು, ಅಥವಾ ಎಕ್ಸ್ ಸ್ಕ್ವೇರ್ ಪ್ಲೇಸಲ್ಲಿ ಎಕ್ಸ್ ಕ್ಯೂಬ್ ಅಂತ ಕೊಡ್ಬೋದು. ಬಟ್ ಇದು ಮೇನ್ ಬೇಸಿಕ್ ಏನಿದೆಯಲ್ಲ ಅದು ಗೊತ್ತಿರಬೇಕು ನೋಡಿ. ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸು, ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಎಕ್ಸ್ ಸ್ಕ್ವೇರ್ ಎಕ್ಸು, ಮತ್ತು ಎಕ್ಸ್ ಟು ದಿ ಪವರ್ ಎನ್. ಎಕ್ಸ್ ಪ್ಲೇಸಲ್ಲಿ ಅದರ್ ದೆನ್ ಎಕ್ಸ್ ಏನೇ ಇದ್ರೂ ಮತ್ತೆ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇರ್ಬೋದು ಅಥವಾ ಎಕ್ಸ್ ಕ್ಯೂಬ್ ಇರ್ಬೋದು ನೆಕ್ಸ್ಟ್ ಕ್ವಶನ್ ಎಕ್ಸಾಮಲ್ಲಿ. ಸೊ ಅವಾಗ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟಂಟ್ ಏನಾಗಿರುತ್ತೆ ನಮಗೆ 0. ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ ಹಂಗಿದ್ರೆ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಇಲ್ಲಿ ನೋಡಿ 2 ಇಂಟು ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಅಂದರೆ ಎಕ್ಸ್ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ನನಗೆ 2x ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ. ಸೊ ಯಾವುದಾಗುತ್ತೆ ನೋಡಿ ಆನ್ಸರ್ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಈ ಥರ ನೋಡಿ ಬೇಸಿಕ್ ಗೊತ್ತಿದ್ರೆ ನಿಮಗೆ ಬೇರೆ ಯಾವುದೇ ಸೇಮ್ ಪ್ಯಾಟರ್ನ್ ಸೇಮ್ ಇರುತ್ತೆ, ಕ್ವಶನ್ ಚೇಂಜ್ ಕೇಳ್ಬೋದು. ಸೊ ಇದು ಬೇಸಿಕ್ ನಿಮಗೆ ನಾಲೆಜ್ ಇದ್ದರೆ ನೀವು ಈಸಿಯಾಗಿ ಡಿಫ್ರೆನ್ಷಿಯೇಷನ್ ಮಾಡ್ಬೋದು. ನೆಕ್ಸ್ಟ್ ನೋಡಿ 8th ಕ್ವಶನ್ ಇದೆ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ, ಎಕ್ಸ್ ಬಿಲಾಂಗ್ಸ್ ಟು 1, 2 ಅಂತ. ಸೊ ಇಲ್ಲೇನಿದೆ ನೋಡಿ ಎಕ್ಸ್ ಬಿಲಾಂಗ್ಸ್ ಟು ಆಪ್ಷನ್ ಏನಿದೆ ಫಸ್ಟ್ ನೋಡೋಣ. 1 ಅಂತ, ಆಪ್ಷನ್ ಬಿ ಡು ನಾಟ್ ಹ್ಯಾವ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಆಪ್ಷನ್ ಸಿ 3 ಅಂತ, ಆಪ್ಷನ್ ಡಿ ಅಂದರೆ 2 ಅಂತ ಇದೆ.
ಸೊ ನೋಡಿ ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 1, 2 ಅಂದರೆ ಏನಾಗಿರುತ್ತೆ ನಮಗೆ ಎಕ್ಸ್ ವ್ಯಾಲ್ಯೂ ಇನ್ ಬಿಟ್ವೀನ್ 1 and 2 ಅಂತ ಕೊಟ್ಟಿದ್ದಾನೆ. ಸೊ 0 ಆಗಿರ್ಬೋದು ಅಥವಾ 0 ಸಮಥಿಂಗ್ನೂ ಆಗಿರ್ಬೋದು ವ್ಯಾಲ್ಯೂ. ಸೊ ಈ ಥರ ಇವಾಗ ನೋಡಿ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಸೊ ನಾನು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಫೈಂಡ್ ಮಾಡಬೇಕಾದ್ರೆ 2 ಸರಿ ಡಿಫ್ರೆನ್ಷಿಯೇಷನ್ ಮಾಡ್ತೀನಿ. ಇಲ್ಲಿ ನೋಡಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂತ. ನೋಡಿ ಎರಡು ಸೈಡ್ ಏನು ಮಾಡ್ತಾ ಇದ್ದೀನಿ ನಾನು ಡಿಫ್ರೆನ್ಷಿಯೇಷನ್. ಸೊ ಎಫ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನನಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನು ಬರುತ್ತೆ ನನಗೆ 1 into x to the power 1 minus 1 ಬಿಕಾಸ್ ನೋಡಿ ಫಾರ್ಮುಲಾ ಏನಿದೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಏನಿದೆ ನನಗೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಪವರ್ ಏನು ಇಲ್ಲ ಅಂತಂದರೆ ಯಾವುದೇ ವೇರಿಯೇಬಲ್ಗೂ ಪವರ್ 1 ಇರುತ್ತೆ. ಸೊ ಅವಾಗ ಏನಾಗುತ್ತೆ ಎನ್ ವ್ಯಾಲ್ಯೂ 1 ಆಯಿತು. 1 into x to the power 1 minus 1 ಏನಾಗುತ್ತೆ ನನಗೆ 1 into x to the power 0 ಈಸ್ ಅ 1 ಬಿಕಾಸ್ ಎನಿಥಿಂಗ್ ಟು ದಿ ಪವರ್ 0 ಈಸ್ ಅ 1 ಅಂತ ಇರುತ್ತೆ. ಸೊ ವ್ಯಾಲ್ಯೂ ಏನು ಬಂತು ನಮಗೆ ಇಲ್ಲಿ 1 ಅಂತ. ಸೊ ಎಕ್ಸ್ ಟು ದಿ ಪವರ್ 0 ಅಂದರೆ 1 ಇಂಟು 1 ಅಂದರೆ 1. ಸೊ ಮತ್ತೆ ನೋಡಿ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬಂತು ನನಗೆ ಈಸ್ ಈಕ್ವಲ್ ಟು 1 ಅಂತ ಇದೆ. ಸೊ ಇದನ್ನು ಮತ್ತೆ ನಾನು ಡಿಫ್ರೆನ್ಷಿಯೇಷನ್ ಮಾಡ್ತೀನಿ ನೋಡಿ. ಡಿಫ್ರೆನ್ಷಿಯೇಷನ್ ಯಾವಾಗಲೂ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅನ್ನು ಫೈಂಡ್ ಮಾಡಬೇಕಾದ್ರೆ 2 times ಡಿಫ್ರೆನ್ಷಿಯೇಷನ್ ಮಾಡ್ತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ 1 ಅಂತ. ಸೊ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ ನನಗೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಏನಾಗಿರುತ್ತೆ ನನಗೆ 0. ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗಿರುತ್ತೆ ನನಗೆ 0 ಅಂತ. ಸೊ ಇವಾಗ ನೋಡಿ ಮ್ಯಾಕ್ಸಿಮಾ ಮಿನಿಮಾ ಯಾವಾಗ ಬರ್ತಿತ್ತು ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತಂದರೆ ನೋಡಿ ಇಲ್ಲಿ ಬರೀತೀನಿ ಇಫ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ ಇಸ್ 0 ಇದ್ದಾಗ ಮ್ಯಾಕ್ಸಿಮಾ. ಅದೇ ಥರ ಇಫ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇದ್ದಾಗ ಡಬಲ್ ಡ್ಯಾಶ್ ಗ್ರೇಟರ್ ದೆನ್ 0 ಇದ್ದಾಗ ಮಿನಿಮಾ ಅಂತ. ಸೊ ನೋಡಿ ಇಲ್ಲಿ ಇದು 2 ಪಾಯಿಂಟ್ಸ್ ಗೊತ್ತಿರಬೇಕು ನೋಡಿ. ನೆಕ್ಸ್ಟ್ ಅವನು ಮಿನಿಮಾನು ಕೇಳ್ಬೋದು. ಸೊ ಇವಾಗ ಮ್ಯಾಕ್ಸಿಮಾ ಕೇಳಿರೋದು ಕ್ವಶನಲ್ಲಿ, ನೆಕ್ಸ್ಟ್ ಟೈಮ್ ಮಿನಿಮಾನು ಕೇಳ್ಬೋದು. ಸೊ 2 ಗೊತ್ತಿರಬೇಕು ಮಿನಿಮಾ ಮ್ಯಾಕ್ಸಿಮಾ ಅಂದರೆ ಏನು ಅಂತ. ಮಿನಿಮಾ ಅಂದರೆ 2 ಸರಿ ಡಿಫ್ರೆನ್ಷಿಯೇಷನ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಬಂದಾಗ ಮಿನಿಮಾ ಬರುತ್ತೆ, ಲೆಸ್ ದೆನ್ 0 ಇದ್ದಾಗ ಮ್ಯಾಕ್ಸಿಮಾ ಬರುತ್ತೆ. ಸೊ ಇಲ್ಲಿ ನೋಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಇದೆ, ಲೆಸ್ ದೆನ್ 0 ಇಲ್ಲ ಮತ್ತು ಗ್ರೇಟರ್ ದೆನ್ 0 ಇಲ್ಲ. ಸೊ ಏನಾಗಿರುತ್ತೆ ಈ ಥರ ಕೇಸಸ್ಸಲ್ಲಿ ಡು ನಾಟ್ ಹ್ಯಾವ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್. ಸೊ ನಾವು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಲೆಸ್ ದೆನ್ ಬಂದರೆ ಮ್ಯಾಕ್ಸಿಮಾ, ಗ್ರೇಟರ್ ದೆನ್ ಬಂದರೆ ಮಿನಿಮಾ. ಸೊ ಇಲ್ಲಿ ಈಕ್ವಲ್ ಬಂದಿದೆ ನೋಡಿ ಎಫ್ ಡಬಲ್ ಡ್ಯಾಶ್. ಸೊ ಈಕ್ವಲ್ ಬಂದಾಗ ಏನಾಗುತ್ತೆ ನಮಗೆ ಡು ನಾಟ್ ಹ್ಯಾವ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಆಪ್ಷನ್ ಬಿ ಈಸ್ ಅ ಕರೆಕ್ಟ್. ಈ ಥರ ನೋಡಿ ಎನಲೈಸಿಸ್ ಮಾಡ್ತಾ ಹೋದರೆ ನಿಮಗೆ ನೆಕ್ಸ್ಟ್ ಯಾವುದೇ ಕ್ವಶನನ್ನು ಕೇಳಿದರೂ ಕೂಡ ನೀವು ಈಸಿಯಾಗಿ ಆನ್ಸರನ್ನು ಫೈಂಡ್ ಮಾಡ್ಬೋದು. ಸೊ ಈ ಸರಿ ಮ್ಯಾಕ್ಸಿಮಾ ಕೇಳಿದ್ದಾನೆ, ಫಂಕ್ಷನ್ ಯಾವುದೇ ಕೊಡಲಿ, ಇಲ್ಲಿ ಎಕ್ಸ್ ಕೊಟ್ಟಿದ್ದಾನೆ, ಎಕ್ಸ್ ಪ್ಲೇಸಲ್ಲಿ ಯಾವುದೇ ಫಂಕ್ಷನ್ ಕೊಟ್ಟರು ಕೂಡ 2 ಸರಿ ಡಿಫ್ರೆನ್ಷಿಯೇಷನ್ ಮಾಡಿಬಿಟ್ಟು ಆವಾಗ ಎಫ್ ಡಬಲ್ ಡ್ಯಾಶು ನೆಗೆಟಿವ್ ವ್ಯಾಲ್ಯೂಸ್ ಬಂದರೆ ಲೆಸ್ ದೆನ್. ಸೊ ಲೆಸ್ ದೆನ್ ಇದ್ದರೆ ಮ್ಯಾಕ್ಸಿಮಮ್, ಪಾಸಿಟಿವ್ ವ್ಯಾಲ್ಯೂ ಬಂದರೆ ಗ್ರೇಟರ್ ದೆನ್ 0. ಸೊ ಮಿನಿಮಾ ಆಗುತ್ತೆ. ಸೊ ಈಕ್ವಲ್ ಟು 0 ಇರೋದ್ರಿಂದ ಇಲ್ಲಿ ಏನು ಬಂತು ನನಗೆ ಡು ನಾಟ್ ಹ್ಯಾವ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಈ ಥರ ನೋಡಿ. ಥ್ಯಾಂಕ್ ಯು. ನೋಡಿ ರಿಮೈನಿಂಗ್ ಕ್ವಶನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಾಲ್ವ್ ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇವಾಗ ಬರೋ ಎಕ್ಸಾಮ್ಗೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋಸನ್ನು ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಶೇರ್ ಮಾಡಿ.